ಆಗಿದೆ. ಹುಡುಗರ ಬಗ್ಗೆ ನಿಮಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದಾಗ ನಾನು ಕಳ್ಳನ್ ಮಕ್ಳು ಅಂತ ಹೇಳಿದ್ದುಂಟು. ನನಗೆ ಯಾರು ಏನ್ ಮಾಡಿದಾರಲ್ಲ ಅವ್ರ ಬಗ್ಗೆ ನಾನು ಹೇಳಿದ್ದೀನಿ. ನಾನು ಎಲ್ಲಾ ಹುಡುಗರಿಗೂ ಹೇಳಿಲ್ಲ. ಓ ಹೌದಾ, ಎಲ್ಲ ಹುಡುಗರ ಬಗ್ಗೆನೂ ಹೇಳಿಲ್ವಾ? ಸರಿ, ಈ ವಿಡಿಯೋ ನೋಡು. ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು, ಇನ್ಕ್ಲೂಡಿಂಗ್ ಯು. ನೋಡ್ದಾ ಅವಣ್ಣನ ಪ್ರಶ್ನೆ ಏನಿತ್ತು ನೋಡಿ. ಕೆಟ್ಟ ಇನ್ಸಿಡೆಂಟ್ ನಿಮ್ಮ ಒಂದು ರಿಲೇಶನ್ಶಿಪ್ ಸ್ಟೇಟಸ್ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರಿರೋದಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ರಿಲೇಶನ್ಶಿಪ್ ಅಲ್ಲಿ ಈ ತರ ಮೋಸ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಕಳ್ಳನ್ ಮಕ್ಳು ಹುಡುಗರುಗಳು. ಓಕೆ, ಅವಣ್ಣ ಕೇಳಿರೋದು ರಿಲೇಷನ್ಶಿಪ್ನಲ್ಲಿ ಮೋಸ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ. ಮೋಸ ಮಾಡೋರಿಗೆ ನೀನು ಹೆಂಗೆ ಹೇಳ್ಬಿಡ್ತೀಯ ಎಲ್ಲರೂ ಮೋಸ ಮಾಡೋರೆ ಅಂತ, ಎಲ್ಲರೂ ಕಳ್ಳನ ಮಕ್ಳೆ ಅಂತ ಹೆಂಗೆ ಹೇಳ್ಬಿಡ್ತೀಯ ನೀನು? ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾಗಿರೋದು, ಎಲ್ಲ ಹುಡುಗರು ಕಳ್ಳನ ಮಕ್ಳೆ ಅನ್ನೋದು ಮೇನ್ ಪ್ರಾಬ್ಲಮ್ ಅಲ್ಲ, ಇನ್ಕ್ಲೂಡಿಂಗ್ ಯು ಅಂತ ಹೇಳಿದ್ಲಲ್ಲ ಅದೇ ಮೇನ್ ಪ್ರಾಬ್ಲಮ್ಮು. ಅದೊಂದು ವರ್ಡ್ ಹೇಳ್ದಂಗೆ ಇದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ನಮ್ಮ ಹುಡುಗರು ಟ್ರಿಗರ್ ಆಗಿದ್ದೆ ಅಲ್ಲಿ. ಆ ಅಣ್ಣ ಅಷ್ಟೊಂದು ಕಾಮಾಗಿ ಮಾತಾಡಿದ್ನಲ್ಲ, ಅದಕ್ಕೆ ಟ್ರಿಗರ್ ಆಗಿದ್ದು ನಮ್ಮ ಹುಡುಗರು. ಅದು ಮಿಸ್ ಆಗಿ ಹೇಳ್ಬಿಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಯು ಅಂತ ಹೇಳಿ. ಆ ಒಂದು ವಿಷಯಕ್ಕೆ ಆ ಅಪ್ಪ ಅಷ್ಟು ಮಾಡಿರ್ಬಹುದೇನೋ, ನನಗದು ಗೊತ್ತಿಲ್ಲ. ಸೊ ಗಾಯ್ಸ್, ಏನು ಗಾಯ್ಸ್ ಇವಳ್ದು ಏನಪ್ಪ ಅಂತಂದರೆ ವರ್ಷ ಏನಾದರೂ ಒಂದು ತೆಗಿತಾಳೆ, ಕಿತಾಪತಿ ಮಾಡಿಬಿಟ್ಟು ಟ್ರೆಂಡಿಂಗಾಗಿ ಬರಬೇಕಷ್ಟೆ. ಇವಳ ಬಗ್ಗೆ 4-5 ವಿಡಿಯೋ, ಒಂದು 5-6 ವಿಡಿಯೋ ಡೌನ್ಲೋಡ್ ಮಾಡಿ ಅದ್ರಾಗ ಚಿಕ್ಕ ಕ್ಲಿಪ್ನೆಲ್ಲ ಕಟ್ ಮಾಡಿ ಇವಳು ಡೀಟೇಲ್ ಜೋಡಿಸಿ ವಿಡಿಯೋ ಮಾಡಿ ಹಾಕೋದು ವೇಸ್ಟ್ ನನ್ನ ಪ್ರಕಾರ. ನಿದ್ದೆ ಬರ್ತೈತೆ, ಮಲ್ಕೊಂತೀನಪ್ಪ, ಆಗಲ್ಲ. ನೀವೇನೋ ವಿಡಿಯೋ ಶೇರ್ ಮಾಡಿ ಇದ್ರ ಬಗ್ಗೆ ಮಾತಾಡಿ ನಿಕ್ಕಿ ವಿಡಿಯೋ ಮಾಡ್ತಾಯಿದ್ದೀನಿ. ಟೈಮು ಆಗೋಗ್ಬಿಟ್ಟಿದೆ, ನನ್ನ ಕೈಲಿ ಆಗ್ತಾಯಿಲ್ಲ ವಿಡಿಯೋ ಮಾಡೋಕ್ಕೆ. ಬೇಕು ಅಂತಂದರೆ ನೆಕ್ಸ್ಟು ನೋಡೋಣ. ವೇಸ್ಟ್ ನನ್ನ ಪ್ರಕಾರ ಇವಳ ಬಗ್ಗೆ ವಿಡಿಯೋ ಮಾಡೋದೇ ವೇಸ್ಟು. ಬಾಯ್, ಬೇಡ.